ನಮ್ಮ ಶಿವಕುಮಾರ್ ಸ್ವಾಮೀಜಿಯವರು 8ರಲ್ಲಿ ನನಗೆ ಅಂಥ ಸಂಪರ್ಕ ಸಿಗ್ತಾ ಇರಲಿಲ್ಲ. 9ನೇ ಕ್ಲಾಸಲ್ಲಿ ಓದಬೇಕಾದ್ರೆ ನನಗೆ ನನ್ನ ಮಾರ್ಕಂಡ್ ನಿಲಯ ಅನ್ನೋ ಒಂದರಲ್ಲಿ ಅವರು ಒಂದು ಹುಡುಗರು ಮಲಕತ್ತಿದ್ದಂಥ ಒಂದು 5 ಕೊಠಡಿನಲ್ಲಿ ಅವರು ಒಂದು ಕೊಠಡಿಯಲ್ಲಿ ಮಲಗ್ತಿದ್ರು. ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಹೋಗ್ತಾ ಬರ್ತಾ ದರ್ಶನ ಆಗ್ತಿತ್ತು, ಅವ್ರದ್ದು ನಮಗೆ ದರ್ಶನ ಆಗ್ತಿತ್ತು. ಸಿದ್ಧಗಂಗಾ ಮಠದಲ್ಲಿ ಇದ್ರು ಸ್ವಾಮೀಜಿ. 10ರಿಂದ 11 ಗಂಟೆಗೆ ಅವರು ಮಲಗಕ್ಕೆ ಬರ್ತಿದ್ರು. ಆ ಟೈಮ್ನವರೆಗೂ ನಾವು ಓದಬೇಕು. ಅವ್ರು ಬಂದಾಗ ಕೆಳಗಡೆ 5 ರೂಮ್ನಲ್ಲೂ ಬಂದು ಒಂದು ಸೆಕೆಂಡ್ ಹಿಂಗೆ ನಿಂತ್ಕೊಳ್ಳೋರು, ನಾವು ನಮಸ್ಕಾರ ಮಾಡೋವು, ಹೊರಟ ಮೇಲೆ ಮಲಕೊಳ್ಳೋದು. ಅದೊಂಥರ ಎನರ್ಜಿ ನಿಮಗೆ. ಎನರ್ಜಿ ಇದೆ. ಸ್ವಾಮೀಜಿಗಳ ಬಗ್ಗೆ ಈಗ ಹೇಳಿದ್ರಿ, ಸೊ ಸ್ವಾಮೀಜಿಗಳಿಂದ ಇನ್ಸ್ಪೈರ್ ಆದಂತಹ ಯಾವ್ದಾದ್ರು ಒಂದು ಘಟನೆ ಇದೆ? ನಿಮಗೆ ದೇಶದ ಬಗ್ಗೆ ಅವರು SSLC ಅವ್ರಿಗೆ 1 ಅವರ್ ಮಾರ್ನಿಂಗು ಟೀಚ್ ಮಾಡೋದು. ಕೊನೆಯ ಒಂದು 5 ಮಿನಿಟ್ಸ್ 10 ಮಿನಿಟ್ಸು ಆವಾಗ ಎಮರ್ಜೆನ್ಸಿ ದೇಶದ ನಾವು ಹೇಗೆ ನಮ್ಮನ್ನು ನಾವು ಅರ್ಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳೋದು. ನನಗೆ ಅದು ಭಾಳ ಹತ್ತಿರದಿಂದ ಮನಸ್ಸಿಗೆ ಸಂಪೂರ್ಣ ನಾನು ಅಕ್ಸೆಪ್ಟ್ ಮಾಡಿದ್ದು. ಸಂಸ್ಕಾರ ಅಂತೀವಲ್ಲ, ನಮ್ಮ ಜವಾಬ್ದಾರಿ ಏನು, ನಮ್ಮ ತಂದೆ ತಾಯಿ ವ್ಯವಸ್ಥೆ ಬಗ್ಗೆ ನಾವು ಯಾವ ರೀತಿ ನಡ್ಕೋಬೇಕು. ನನಗೆ ಯಾರ ಮೇಲಾದ್ರು ಜಗಳ ಆಡಿದ್ರೆ ಅಥವಾ ಯಾರಾದರೂ ನಮ್ಮನ್ನು ಟೀಕೆ ಮಾಡಿದ್ರೆ ಅಥವಾ ಯಾರಾದರೂ ನಮ್ಮನ್ನು ಅನಾವಶ್ಯಕವಾಗಿ ಮಾತನಾಡಿದ್ರೆ ತಕ್ಷಣ ಡೈಜೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಏನಾದರೂ ನಾನು ಕಲ್ತಿದ್ರೆ, 1 ಪಾರ್ಟು ಸಿದ್ಧಗಂಗಾ ಮಠ, 2nd ಪಾರ್ಟು ಆದಿಚುಂಚನಗಿರಿ.